ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಕಾಂತ್ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸಡಲ್ಲಿ ಮೈಸೂರು ಯೂನಿವರ್ಸಿಟಿಲಿ PG ಅಡ್ಮಿಷನ್ ಆಗೋಕ್ಕೆ ಅಡ್ಮಿಷನ್ ಫೀಸಾ ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾ ಇಲ್ಲ ಅಂತಂದರೆ ಆಫ್ಲೈನ್ ಮುಖಾಂತರ ಪೇ ಮಾಡಬೇಕಾ ತಿಳಿಸ್ಕೊಡ್ತೀನಿ. ಹಾಗೆಯೇ ಪೇಮೆಂಟ್ ಮಾಡೋಕ್ಕೆ ಅಡ್ಮಿಷನ್ ಫೀಸ್ನ ಪೇಮೆಂಟ್ ಮಾಡೋಕ್ಕೆ ಯಾವುದು ಬೆಟರ್ ಚಾಯ್ಸ್ ಅನ್ನೋದನ್ನು ಕೂಡ ತಿಳಿಸ್ತೇನೆ. ಜೊತೆಗೆ ನಿಮಗೇನಾದರೂ ಅಫಿಲಿಯೇಟೆಡ್ ಕಾಲೇಜಲ್ಲಿ ಸೀಟ್ ಆಯಿತು ಅಂತಂದರೆ ನೀವು ಸಪ್ರೇಟಾಗಿ ಯೂನಿವರ್ಸಿಟಿಗೂ ಕೂಡ ಫೀಸ್ ಕಟ್ಟಿ ಮತ್ತು ನಿಮ್ಮ ಕಾಲೇಜ್ ಫೀಸ್ ಏನಿದೆ ಅದನ್ನು ನಿಮ್ಮ ಕಾಲೇಜಲ್ಲಿ ಸಪ್ರೇಟಾಗಿ ಫೀಸ್ನ ಕಟ್ಟಬೇಕಾ ಬೇಡ ಅನ್ನೋದನ್ನು ಕೂಡ ನಾನು ನಿಮಗೆ ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ಇವತ್ತು ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಒಂದು ಅಪ್ಡೇಟ್ ಬಂದಿತ್ತು. ಅಪ್ಡೇಟ್ ಏನಪ್ಪ ಅಂತಂದರೆ, ಸೊ ನೀವು ಯಾವುದೇ ಕಾರಣಕ್ಕೂ ಆಫ್ಲೈನ್ ಮುಖಾಂತರ ಕ್ಯಾಶ್ನ ತಗೊಂಡೋಗಿ ಬ್ಯಾಂಕಲ್ಲಿ ಅಮೌಂಟ್ನ ನೀವು ಪೇ ಮಾಡೋಕ್ಕಾಗಲ್ಲ. ಸೊ ಏನೇ ಇದ್ರೂ ಎಲ್ಲ ಕೂಡ ಆನ್ಲೈನ್ ಮುಖಾಂತರನೇ ಇರುತ್ತೆ ಅಂತ ಅಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದರು. ಅರ್ಥ ಆಯ್ತು, ಆನ್ಲೈನ್ ಮುಖಾಂತರನೇ ಇರುತ್ತೆ ಅಂತ ಪ್ರಾಪರಾಗಿ ಮೆನ್ಷನ್ ಮಾಡಿದರು. ಜೊತೆಗೆ ರೂಪೇ ಕಾರ್ಡ್ಸ್ ಏನಿದೆ ಅದನ್ನು ಅಕ್ಸೆಪ್ಟೆನ್ಸ್ ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ, ಅಕಸ್ಮಾತ್ ನಿಮ್ಮ ಹತ್ರ ರೂಪೇ ಕಾರ್ಡ್ಸ್ ಇತ್ತು ಅಂತಂದರೆ ಅದ್ರ ಬದಲು ಬೇರೆ ಆಪ್ಷನ್ನ ನೀವು ಹುಡುಕೊಳ್ಬೋದು. ಹಾಗೆಯೇ ನನ್ನ ಪ್ರಕಾರ ನಾನು ನಿಮಗೆ ಯಾವುದು ಗೊತ್ತಾ ಬೆಟರ್ ಚಾಯ್ಸ್ ಹೇಳೋದು. ಸೊ ಏನಂತ ಅಡ್ಮಿಷನ್ ಫೀಸ್ನ ಪೇ ಮಾಡೋಕ್ಕೆ, ನಿಮ್ಮ ಕೋರ್ಸ್ ಫೀಸ್ ಏನಿದೆ ಅದನ್ನು ಪೇ ಮಾಡೋಕ್ಕೆ ನನ್ನ ಕಡೆಯಿಂದ ಬೆಟರ್ ಚಾಯ್ಸ್ ಬಂದು 2 ಆಪ್ಷನ್ ಹೇಳ್ತೇನೆ. ಸೊ ಗೂಗಲ್ ಪೇ, ಫೋನ್ಪೇ ಎಲ್ಲ ಇರುತ್ತೆ. ಬಟ್ ನೀವೇನಾದರೂ ಗೂಗಲ್ ಪೇ ಮತ್ತು ಫೋನ್ಪೇಯಿಂದ ಮಾಡಿದ್ರೆ ಅಂತಂದರೆ, ಸೊ ಗೂಗಲ್ ಪೇ, ಫೋನ್ಪೇ ಮತ್ತು ಪೇಟಿಎಮ್ಮಿಂದ ಮಾಡ್ತಿದ್ದೀರಾ ಅಂತಂದರೆ ಅದೇನಾರ ಡಿಲೇ ಆದಾಗ ನಿಮಗೆ ಪ್ರಾಬ್ಲಮ್ ಆಗೋದು. ಡಬಲ್ ಸತಿ ಪೇಮೆಂಟ್ ಮಾಡೋಕ್ಕಾಗುತ್ತೆ, ಮತ್ತು ಮೆಸೇಜ್ ಬಂದಿರಲ್ಲ, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಯಾಕೆಂತಂದರೆ ಸರ್ವರ್ ಬಿಸಿ ಇರುತ್ತೆ. ಆ ರೀಸನ್ನಿಂದ ಯಾವುದೇ ಕಾರಣಕ್ಕೂ ನೀವು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಫೋನ್ಪೇಯಿಂದಾಗಲಿ, ಗೂಗಲ್ ಪೇಯಿಂದಾಗಲಿ ಮತ್ತು ಪೇಟಿಎಮ್ಮಿಂದ ಅಂತಾಗಲಿ ಪೇ ಮಾಡೋಕ್ಕೆ ಹೋಗಬೇಡಿ. ಡಿಲೇ ಆಯಿತು ಅಂತಂದರೆ ಮೆಸೇಜ್ ಬಂದಿರಲ್ಲ, ಆಮೇಲೆ ನಿಮಗೇ ಪ್ರಾಬ್ಲಮ್ ಆಗೋದು. ಮತ್ತು ಡಬಲ್ ಸತಿ ಪೇ ಮಾಡಿದ್ರೆ ಮತ್ತೆ ಅದು ನಿಮಗೆ ರಿಟರ್ನ್ ಆಗೋಕ್ಕೆ ತುಂಬ ಡೇಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಬೆಟರ್ ಚಾಯ್ಸ್ ಹೇಳ್ತೀನಿ. ಯಾವುದು ಗೊತ್ತಾ, ಒಂದು ಸ್ವೈಪು ಮತ್ತು ಇನ್ನೊಂದು ನೆಟ್ ಬ್ಯಾಂಕಿಂಗು. ಇವೆರಡು ಬೆಟರ್ ಚಾಯ್ಸು. ನಿಧಾನಕ್ಕೆ ಆಗಲಿ ಲೇಟಾಗಿ ಆಗಲಿ ತಲೆ ಕೆಡಿಸ್ಕೊಳ್ಬೇಡಿ. ಸೊ ನೆಟ್ ಬ್ಯಾಂಕಿಂಗು ಮತ್ತು ಸ್ವೈಪ್ನ ಯೂಸ್ ಮಾಡಿ. ಹಾಗೆಯೇ ನೀವು ಕೇಳ್ಬೋದು, ಈಗ ನಿಮ್ಗೊಂದು ಡೌಟ್ ಇರುತ್ತೆ, ಒಬ್ಬೊಬ್ಬರು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸ್ವೈಪ್ ಇರುತ್ತಾ ಅಂತ. ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸ್ವೈಪ್ ಇರಲ್ಲ. ಒಂದೆಷ್ಟು ಕಡೆ ಅಲೋಟ್ ಮಾಡಿರ್ತಾರೆ. 4-5 ಪ್ಲೇಸಲ್ಲಿ, 4-5 ಪ್ಲೇಸಲ್ಲ, 2-3 ಪ್ಲೇಸಲ್ಲಿ, ಇಲ್ಲ ಅಂತಾರೆ ಒಂದೇ ಪ್ಲೇಸಲ್ಲಿ ಮಾಡಿರ್ತಾರೆ. ಸೊ ಜಸ್ಟ್ ನೀವು ಅಲ್ಲಿ ಹೋಗಿ ಪೇ ಮಾಡಬೇಕಷ್ಟೇ. ಅಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಡೋಕ್ಕೂ ಕೂಡ ಇರ್ತಾರೆ. ಜಸ್ಟ್ ನೀವು ನಿಮ್ಮ ಮೆರಿಟ್ ಲಿಸ್ಟ್ ಅನೌನ್ಸ್ ಆಗಿದ್ದ ತಕ್ಷಣ ನೀವು ಡಿಪಾರ್ಟ್ಮೆಂಟ್ ಹತ್ರ ಹೋದರೆ ಅವರೇ ನಿಮಗೆ ಪ್ರಾಪರ್ ಗೈಡ್ಲೈನ್ಸ್ನ ಕೊಡ್ತಾರೆ. ಆಮೇಲೆ ಇನ್ನೊಂದು ವಿಷಯ, ಮೇಯ್ನಾಗಿ ನೀವು ನೆಟ್ ಬ್ಯಾಂಕಿಂಗು ಮತ್ತು ಸ್ವೈಪ್ ಮಾಡ್ಬೇಕಾದ್ರೆ ನಿಮ್ಮ ಅಕೌಂಟಲ್ಲಿ ಪ್ರಾಪರ್ ಬ್ಯಾಲೆನ್ಸ್ ಇರಲಿ. ಇಲ್ಲ ಅಂತಂದರೆ ಬೇರೆ ನಿಮ್ಮ ಅಣ್ಣಂದು ಅಕೌಂಟ್ ಕಾರ್ಡ್ ಇಸ್ಕೊಂಬಂದಿರ್ತೀರ, ಇಲ್ಲ ನಿಮ್ಮದೇ ಕಾರ್ಡ್ ಇರುತ್ತೆ, ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರಲಿ. ಅರ್ಥ ಆಯ್ತಲ್ವ? ಬ್ಯಾಲೆನ್ಸ್ ಇದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅರ್ಥ ಆಯ್ತಾ? ಹಾಗೆಯೇ ಇನ್ನೊಂದು ವಿಷಯ, ನೆಕ್ಸ್ಟು ಅಫಿಲಿಯೇಟೆಡ್ ಕಾಲೇಜಲ್ಲಿ ಯಾರಿಗೆ ಸೀಟ್ ಅಲೌಟ್ ಆಗುತ್ತೆ, ನೆಕ್ಸ್ಟ್ ನೀವು ಅಫಿಲಿಯೇಟೆಡ್ ಕಾಲೇಜಲ್ಲಿ ನಾನು ಜಾಯ್ನ್ ಆಗ್ತೀನಿ ಅಂತವ್ರು ಯಾರು ಇದ್ದರೆ ನೀವು ಡಬಲ್ ಸತಿ ಫೀಸ್ನ ಪೇ ಮಾಡಬೇಕು. ಏನು ಬ್ರೋ, ಒಂದು ಸತಿ ಫೀಸೇ ಜಾಸ್ತಿ ಇರುತ್ತೆ, ಇನ್ನು ಡಬಲ್ ಸತಿ ಫೀಸ್ ಪೇ ಮಾಡೋದು ಅಂತಂದರೆ ನಮ್ಗೆ ಹಿಂಸೆ ಆಗಲ್ವ ಅಂತ. ಸೊ ನೀವೇನು ಕಾಲೇಜಲ್ಲಿ ಫೀಸ್ ಕಟ್ತೀರಾ ಅದಕ್ಕಿಂತ ಇಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಅರ್ಥ ಆಯ್ತಲ್ವ? ಕಮ್ಮಿ, ಲಿಟಲ್ ಬಿಟ್ ಸ್ವಲ್ಪ ಕಮ್ಮಿ ಇರುತ್ತೆ. ನೀವು ಅಲ್ಲಿಗೆ ಹೋದಾಗ ಸೊ ಒಂದಷ್ಟು ಫೀಸ್ನ ಅಂತ ಕಟ್ಟಿಸ್ಕೊಳ್ತಾರೆ. ಅರ್ಥ ಆಯ್ತಲ್ಲ? ಅಲ್ಲಿಗೆ ಹೋದಾಗ ನೀವು ಒಂದಷ್ಟು ಫೀಸ್ ಅಂತ ಕಟ್ಟಿಸ್ಕೊಳ್ತಾರೆ. ನನಗೆ ಗೊತ್ತಾಗಿರೋ ಎಷ್ಟು ಫೀಸ್ ಅಂತ ನಾನು ಹೇಳ್ಬಿಡೋದು. ಸೊ ನನಗೂ ಕೂಡ ಪ್ರಾಪರ್ ಇನ್ಫಾರ್ಮೇಷನ್ ಸಿಗಲಿಲ್ಲ ಎಷ್ಟು ಫೀಸ್ ಇರುತ್ತೆ ಅಂತ. ಸೊ ನೀವು ಒಂದಷ್ಟು ಸಪ್ರೇಟಾಗಿ ಯೂನಿವರ್ಸಿಟಿಗೆ ಫೀಸ್ನ ಕಟ್ಟಿ, ಆಮೇಲೆ ನಿಮ್ಮ ಕಾಲೇಜಲ್ಲಿ ಏನು ಫೀಸ್ ಇದೆ ಅದನ್ನು ನೀವು ಫೀಸ್ನ ಕಟ್ಟಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಹಾಗೆಯೇ ಫ್ರೆಂಡ್, ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ನೀವು ಅಪ್ಡೇಟ್ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಅಷ್ಟು ದಿನದಿಂದ ಮಾಡಿರೋ ವಿಡಿಯೋ ತುಂಬ ಇಂಪಾರ್ಟೆನ್ಸ್ ಅಲ್ಲ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿರಲಿಕ್ಕೆ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್.